ನಮಸ್ಕಾರ. ಸ್ವಲ್ಪ 19ನೇ ತಾರೀಕು ಏನೇನಾಯ್ತು ಅನ್ನೋದು ನೀವೆಲ್ಲರೂ ಗಮನಿಸಿದಿರಿ. ನಾನು ಕಷ್ಟದಲ್ಲಿದ್ದೀನಿ ಅನ್ನೋ ಸಂದರ್ಭದಲ್ಲಿ ನಮ್ಮ ರವಿಗೆ ಏನೂ ಆಗ್ಬಾರ್ದು, ನಮ್ಮ ರವಿಯನಿಗೆ ಏನೂ ಆಗ್ಬಾರ್ದು ಅಂತ ಹೇಳಿ ಎಷ್ಟೋ ಜನ ಅರಕೆ ಹೊತ್ತು ಸಂತ ಪಟ್ಕೊಂಡು ಪ್ರೀತಿಗೆ ಬಂದು ನಿಮ್ ಪ್ರೀತಿ ತೋರಿಸಿದ್ರಿ. ನಿಮ್ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಒಂದೇ ಮಾತಾಡೋದು, ನಿಮ್ ಕಷ್ಟದ ಜೊತೆಗೆ ನಾನು ಇರ್ತೀನಿ. ನನ್ನ ಕಷ್ಟದ ಜೊತೆಗೆ ನೀವ್ಯಾರು ನನಗೆ ಬೆನ್ನು ತೋರಿಸೋದನ್ನ ಹೇಳ್ಕೊಟ್ಟಿಲ್ಲ, ಎದೆ ಕೊಡೋದನ್ನ ಹೇಳ್ಕೊಟ್ಟಿದ್ದೀರಿ. ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ, ಕೆಟ್ಟದ್ದು ಬಯಸಿಲ್ಲ. ಕಷ್ಟನ ಎದುರಿಸಿದ್ದೀವಿ, ಅದ್ರ ಬೆನ್ನು ತೋರಿಸಿ ಓಡ್ ಬಂದಿಲ್ಲ. ನೀವು ಯಾವ ಪಾಠವನ್ನ ನನಗೆ ಚಿಕ್ಕಮಗಳೂರಿನ ಜನ ಯಾವ ಪಾಠವನ್ನ ಹೇಳ್ಕೊಟ್ಟಿದ್ದೀರೋ, ಹೋರಾಟ ಮಾಡಬೇಕು, ಎದೆಗೆ ಹೊಂದಬಾರ್ದು ಅಂತ ಹೇಳಿದಿರೋ, ಅದನ್ನೇ ಉತ್ತಮವಾಗಿ ಸ್ವೀಕಾರ ಮಾಡಿ ಹೋರಾಟ ದಾರಿಯನ್ನೇ ತುಳಿದು ಊರಿಗೆ ಬಂದಾಗ ಮಧ್ಯರಾತ್ರಿ 1 ಗಂಟೆ ರಾತ್ರಿ ನಿಮ್ಮನ್ನು ನೋಡಿದಾಗ ನನ್ಗನ್ನಿಸ್ತು ಯಾವ್ದೋ ಪುಣ್ಯ ಮಾಡಿರ್ಬೇಕು ನಾನು ಅಂತ ಹೇಳಿ. ನೀವು ಕಣ್ಣೀರ್ ಹಾಕ್ಬೇಡಿ ಅಣ್ಣ, ಇದು ಕಣ್ಣೀರು ಅಂತ ಅನ್ಕೋಬಿಡಿ. ನಿಮ್ಮ ಪ್ರೀತಿ ನೋಡಿ ಬರ್ತಿರತಕ್ಕಂತ ಆನಂದ ಭಾಸ್ಮ. ನಿನ್ನೆ ಮೊನ್ನೆ ರಾಜ್ಯದ ಉದ್ದಗಲಕ್ಕೆ ಪಕ್ಷದ ಕಾರ್ಯಕರ್ತರು, ಸಾಮಾನ್ಯ ಜನ, ನಮ್ಮ ಪಕ್ಷದ ಎಲ್ಲ ಮುಖಂಡರು, ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಯತ್ನಾಳ್ರು, ಬೆಲ್ಲದ್ರು, ಅಭಯ್ ಪಾಟೀಲು, ನಮ್ಮ ಸಂಸದರುಗಳು, ಕೇಂದ್ರ ಸಚಿವರುಗಳು, ವರಿಷ್ಠ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಕರೆ ಮಾಡಿ ಏನಾಯ್ತು ಏನಾಯ್ತು ಅಂತ ಹೇಳ್ತಾ ಧೈರ್ಯ ತುಂಬ್ತಾ ಇದ್ರು. ಎಲ್ಲರೂ ಒಂದಾಗಿ ನಿಂತರು. ಕೇಂದ್ರ ನಾಯಕರುಗಳು ಹೆದರಬೇಡ ಅನ್ನುವಂತ ವಿಶ್ವಾಸ ತುಂಬಿದ್ರು. ನಮ್ಮಮ್ಮನು ನನಗೆ ಹೆದರಿ ಬದುಕೋದನ್ನು ಹೇಳ್ಕೊಡ್ಲಿಲ್ಲ. ದುಡ್ದು ಬದುಕು, ಕಷ್ಟಪಟ್ಟು ಬದುಕು, ಕಷ್ಟಪಟ್ಟ ಮೇಲೆ ಬನ್ನಿ ಅಂತ ನಮ್ಮಮ್ಮನು ನನಗೆ ಹೇಳ್ಕೊಟ್ಟಿದ್ದು. ಆವಾಗ ನಿಶ್ಚಯ ಮಾಡಿದೆ, ಯಾವುದೇ ದೃಷ್ಟಿಯಿಂದ ನನ್ನಿಂದ ಸಣ್ಣ ಪುಟ್ಟ ತಪ್ಪುಗಳು ಸಂಘಟನೆ ವಿಷಯದಲ್ಲಿ ಆಗಿದ್ರು ಪಕ್ಷದ
ಲಕ್ಷ್ಮಣ ರೇಖೆ ಮೀರಿಲ್ಲ. ಇನ್ಯಾವತ್ತು ಸ್ವಾರ್ಥದ ಯೋಚನೆ ಮಾಡಬಾರ್ದು, ಪಕ್ಷ ಅಂತ ಅಷ್ಟೇ ಯೋಚನೆ ಮಾಡಬೇಕು ಅಂತ ಅವತ್ತು ತೀರ್ಮಾನ ಮಾಡಿದೆ. ಈಗ ನಿಮ್ ಪ್ರೀತಿ ಎಲ್ಲ ನೋಡಿದ್ಮೇಲೆ ಸ್ವಂತದ ಯೋಚನೆನೂ ಮಾಡಬಾರ್ದು. ಏನಿದ್ರು ಜನ 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 ಅಲ್ಲಿಯೇ ಬರುತ್ತೆ ಅಂತ. ನನ್ನ ಯೋಚನೆ ಸಂಕಲ್ಪ ಆಗಲಿ, ಆ ಸಂಕಲ್ಪಕ್ಕೆ ನೀವು ಶಕ್ತಿ ಕೊಡಿ ಅಂತೇಳಿ ವಿನಂತಿ ಮಾಡಿ, ನೀವು ತೋರಿಸಿರ್ತಕ್ಕಂಥ ಈ ಪ್ರೀತಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ನೀವೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಗಡಿಬಿಡಿ ಮಾಡ್ಕೊಳ್ಳದೆ ಆರಾಮಾಗಿ ನೋಡಿ ಹೋಗಿ. ಊಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನಮ್ಗೆ. 1 ಗಂಟೆ ರಾತ್ರಿ ಇಲ್ಲಿ ಎಷ್ಟು ಜನರಿಗೆ ಊಟ ಆಗುತ್ತೋ ಅದು ಗೊತ್ತಿಲ್ಲ. ನಮಗೂ ನಿಮ್ಗೂ ಉಪವಾಸ ಇರೋದೇನು ಹೊಸ್ತೇನಲ್ಲ. ನಿಮ್ಮ ಹೊಟ್ಟೆ ತುಂಬಿದ್ರೆ ನಾನು ಹೊಟ್ಟೆ ತುಂಬಿದಂಗೆ ಆರಾಮಾಗಿ ಊಟ ಮಾಡ್ಕೊಂಡು ನಿಧಾನಕ್ಕೂ ಮರಿ ಹೋಗಿ ಅಂತ ಹೇಳಿ ವಿನಂತಿ ಮಾಡಿ ಮತ್ತೊಂದ್ಸರಿ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ನಮ್ಮನ್ನು ಅಕ್ರಮವಾಗಿ ಬಂಧನ ಇಟ್ಟಾಗ ಇಡೀ ಜಿಲ್ಲೆಯ ಜನ ಬಂದ್ ಮಾಡಿ ಕಾಂಗ್ರೆಸ್ ಸರ್ಕಾರದ ಸರ್ವಾಧಿಕಾರಿ ನೀತಿ ವಿರುದ್ಧ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿ ನಮ್ಮ ಪರವಾಗಿರ್ತಕ್ಕಂಥ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀನಿ. ಚಿಕ್ಕಮಗಳೂರಿನ ಜನತೆಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜಾತಿ ಮತ ಏನೋ ನೋಡದೆ ಕೆಲಸ ಮಾಡಿದೀವಿ. ನಮಗೆ ದೇವರು ಅವಕಾಶ ಕೊಟ್ಟಲ್ಲ. ನೀವು ಕೂಡ ಅದನ್ನೆಲ್ಲ ಮೀರಿ ಪ್ರೀತಿ ತೋರಿಸಿದ್ರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಿಧಾನಕ್ಕೆ ನಿಮ್ಮ ಊರಿಗೆ ಮನೆಗೆ ಹೋಗಿ ಇನ್ನೂ 2-3 ದಿನ ಇರ್ತೀನಿ ನಾನು. ಆಮೇಲೆ ನಿಧಾನಕ್ಕೆ ನಾನು ಮಾತಾಡ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.